ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಾಲಿನಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ HAL ಏರ್ಪೋರ್ಟ್ ಬಳಿಯಿಂದ. ಶಾಲಿನಿ, ಎಷ್ಟೊತ್ತಿಗೆ ಬರುತ್ತೆ ಗುರು ಅವರ ಪಾರ್ಥಿವ ಶರೀರ? ಯಾವ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಲ್ಲಿ? ಪೃಥ್ವಿ, ಈಗ ತಿಳಿದಿರುವ ಮಾಹಿತಿ ಪ್ರಕಾರ 1 ಗಂಟೆಯ ಒಳಗಡೆ HAL ಏರ್ಪೋರ್ಟ್ ಗೆ ಗುರು ಅವರ ಪಾರ್ಥಿವ ಶರೀರ ಬರುವಂತಹ ನಿರೀಕ್ಷೆ ಇದೆ. ಸೊ ಹೀಗಾಗಿ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು HAL ವಿಮಾನ ನಿಲ್ದಾಣದತ್ತ ಬರ್ತಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ದೃಶ್ಯಾವಳಿಗಳಲ್ಲಿ. ಸೊ ಬೆಂಗಳೂರಿನ ಸಾಕಷ್ಟು ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಜನರು ಬರ್ತಾ ಇದ್ದಾರೆ. ಪಾಕಿಸ್ತಾನದ ವಿರುದ್ಧ ಘೋಷಣೆಯನ್ನು ಒಂದು ಕಡೆ ಕೂಗ್ತಾ ಇದ್ದಾರೆ, ಮತ್ತೊಂದು ಕಡೆ ಪೊಲೀಸರು ಸಂಪೂರ್ಣವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಇಲ್ಲಿ HAL ನಿಂದ ರಸ್ತೆ ಮಾರ್ಗವಾಗಿ ಹೋಗೋದಕ್ಕೆ ಅದಕ್ಕೂ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಯಾವುದೇ ರೀತಿ ತೊಂದರೆ ಆಗದಂತೆ ಏನಾದ್ರು ಬೈ ರೋಡ್ ಹೋದ ಅಂದ್ರೆ ಮಂಡ್ಯಗೆ ಅದಕ್ಕೂ ಬೇಕಾದಂತಹ ಸಿದ್ಧತೆಯನ್ನ ಈಗಾಗಲೇ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಸೊ ಕಂಪ್ಲೀಟ್ ಆಗಿ ರೋಡ್ ಅನ್ನ ಕ್ಲಿಯರ್ ಮಾಡಿಸುವಂತಹ ಕೆಲಸ ಮತ್ತೊಂದು ಕಡೆ ಆಗ್ತಾ ಇದೆ. ಇನ್ನು ಇಲ್ಲಿ ಏನಾದ್ರು ಈಗಾಗಲೇ ಸರ್ಕಾರ ಹೆಲಿಪ್ಯಾಡ್ ಅನ್ನ ಕೇಳಿದೆ. ಸೊ ಅದನ್ನು ಕೂಡ ಹೆಲಿಕಾಪ್ಟರ್ ಕೊಟ್ಟ ಅಂದ್ರೆ ಸೊ ಡೈರೆಕ್ಟ್ ಆಗಿ ಇಲ್ಲಿಂದ HAL ವಿಮಾನ ನಿಲ್ದಾಣದಿಂದ ಮಂಡ್ಯಗೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಸೊ ಅದರ ಬಗ್ಗೆ ಇನ್ನೂ ಕೂಡ ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಇನ್ನೂ ಕೂಡ ಇಲ್ಲಿ ಜನರು ಬರ್ತಾ ಇದ್ದಾರೆ. ಸೊ ಇಲ್ಲಿಯೂ ಕೂಡ ಅವರಿಗೆ ನಾವು ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋದು ಮನವಿ ಕೂಡ ಮಾಡ್ತಾ ಇದ್ದಾರೆ. ಪೃಥ್ವಿ, ಶಾಲಿನಿ, ಈಗ ಆಲ್ರೆಡಿ 11:45ಗೆ 11:15 ಈ ರೀತಿಯಾಗಿ ಟೈಮಿಂಗ್ಸ್ ಅನ್ನ ಹೇಳಲಾಗ್ತಾ ಇತ್ತು. ಆದ್ರೆ ಇದುವರೆಗೂ ಈ ಕ್ಷಣದವರೆಗೂ ಕೂಡ ಇನ್ನೂ ಬಂದಿಲ್ಲ. ಸೊ ಇನ್ನು ಎಷ್ಟೊತ್ತಾಗ್ಬೋದು? ಅದ್ರ ಬಗ್ಗೆ ಏನಾದ್ರೂ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಇನ್ನು ಆ ವಾಹನ ಸಿದ್ಧವಾಗಿದೆಯಾ? ಅಂದ್ರೆ ರಸ್ತೆಯ ಮಾರ್ಗವಾಗಿ ರವಾನೆಯನ್ನ ಮಾಡಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ರಸ್ತೆ ಮಾರ್ಗದ ಉದ್ದಕ್ಕೂ ಕೂಡ ಸಾಕಷ್ಟು ಜನ ಅಂತಿಮ ದರ್ಶನವನ್ನ ಸಲ್ಲಿಸೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಖಂಡಿತವಾಗ್ಲೂ ಪೃಥ್ವಿ, ಏನು ರಸ್ತೆ ಮಾರ್ಗವಾಗಿ ಏನಾದರೂ ಪಾರ್ಥಿವ ಶರೀರವನ್ನ ಕೊಂಡೋಗುವಂತಹ ಸಾಧ್ಯತೆ ಬಹಳ ಇದೆ. ಹೀಗಾಗಿ ವಾಹನ ಕೂಡ ಈಗಾಗಲೇ ಸಿದ್ಧವಾಗಿದೆ. ಅಂದ್ರೆ ಇಲ್ಲಿ ವಿಜುವಲ್ ಅಲ್ಲಿ ನಾವೇನು ಮುಂಭಾಗ ಗೇಟ್ ಮುಂಭಾಗ ಇದ್ದೀವಿ, ಇಲ್ಲಿ ಕಾಣೋದಿಲ್ಲ. ಸೊ ಒಳಗಡೆ ಭಾಗದಲ್ಲಿ ಈಗಾಗಲೇ ವಾಹನ ಸಿದ್ಧವಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಸೊ ರಸ್ತೆಯಲ್ಲಿ ನಾನು ಈಗಾಗಲೇ ಹೇಳ್ತಾ ಇದ್ದೆ. ಸೊ ಇಲ್ಲಿಂದ ಏನು ಒಂದು ಸದ್ಯಕ್ಕೆ ಸಿಕ್ಕಿರುವ ರೂಟ್ ಮ್ಯಾಪ್ ಅಂತಂದ್ರೆ MG ರಸ್ತೆ, ಟ್ರಿನಿಟಿ ಸರ್ಕಲ್ ಮುಖಾಂತರವಾಗಿ ಟೌನ್ ಹಾಲ್ ಮುಖಾಂತರವಾಗಿ ಮೈಸೂರು ರಸ್ತೆಗೆ ಜಾಯಿನ್ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಅಲ್ಲಿ ಸಂಪೂರ್ಣವಾಗಿ ಪಾರ್ಕಿಂಗ್ ಅನ್ನ ನಿಷೇಧ ಮಾಡಿದರೆ, ಸಂಪೂರ್ಣವಾಗಿ ರಸ್ತೆಗಳನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ಅನ್ನ ಈ ಭಾಗದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಆಗದಂತೆ ಈಗಾಗಲೇ ಪೊಲೀಸರು ನಿಗಾ ವಹಿಸಿದ್ದಾರೆ. ಗಣ್ಯಾತಿ ಗಣ್ಯಗಳು ಈಗಾಗಲೇ HAL ವಿಮಾನ ನಿಲ್ದಾಣದತ್ತ ಬರ್ತಾ ಇದ್ದಾರೆ. ಮೇಯರ್ ಗಂಗಾಂಬಿಕೆ ಅವರು ಬಂದಿದ್ದಾರೆ, ಸಾಕಷ್ಟು ಜನ DCM ಬಂದಿದ್ದಾರೆ. ಸೊ ಹೀಗಾಗಿ ಅಲ್ಲಿಯೂ ಕೂಡ ಅವ್ರಿಗೂ ಟ್ರಾಫಿಕ್ ತೊಂದರೆ ಆಗಬಾರ್ದು, ಜನರಿಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗದಂತೆ ಟ್ರಾಫಿಕ್ ಅನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಸೊ HAL ವಿಮಾನ ನಿಲ್ದಾಣದತ್ತ ಜನರು ಕೂಡ ಅಂತಿಮ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಅವರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗದಂತೆ ಈ ಭಾಗದಲ್ಲಿ ಒಂದು ರೈಟ್ ಸೈಡ್ ಅಂದ್ರೆ ಏನು HAL ವಿಮಾನ ನಿಲ್ದಾಣದಿಂದ ಹೊರಗಡೆ ಪಾರ್ಥಿವ ಶರೀರ ಇರುತ್ತೆ, ಅವ್ರಿಗೆ ಬಲಗಡೆ ಅವರ ಏನು ವೆಹಿಕಲ್ ಮೂವ್ ಆಗುತ್ತೆ, ಅಲ್ಲಿ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಒಟ್ನಲ್ಲಿ ವೆಹಿಕಲ್ ಕೂಡ ಈಗಾಗಲೇ ಸಿದ್ಧವಾಗಿದ್ದು ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಇನ್ನೇನು 1 ಗಂಟೆಯ ಒಳಗೆ ಪಾರ್ಥಿವ ಶರೀರ HAL ವಿಮಾನ ನಿಲ್ದಾಣ ತಲುಪಲಿದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಶಾಲಿನಿ, ನಿಮ್ಮೆಲ್ಲ ಮಾಹಿತಿಗಾಗಿ.